ಇದು ಮಾನ್ಯ ಇಂಧನ ಸಚಿವರು ನೋಡಲೇಬೇಕಾದಂತ ಸ್ಟೋರಿ. ಕೆಜೆ ಜಾರ್ಜ್ ಅವರಿಗೋಸ್ಕರನೇ ಸ್ಪೆಷಲ್ ಸ್ಟೋರಿ. ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಕಳ್ಳಾಟದ ಆರೋಪ ನಿಮ್ಗೆ ಗೊತ್ತೇ ಇದೆಯಲ್ಲ, ಉನ್ನತ ಅಧಿಕಾರಿಗಳು. ಆದ್ರೆ ಕೇವಲ ಉನ್ನತ ಅಧಿಕಾರಿಗಳಿಗೆ ಇದು ಸೀಮಿತ ಆಗಿಲ್ಲ. ಉನ್ನತ ಅಧಿಕಾರಿಗಳಿಂದ ಆರಂಭ ಆಗಿ ಲೈನ್ ಮ್ಯಾನ್ಗಳವರೆಗೂ ಕೂಡ ಅವ್ರು ಆಡಿದ್ದೇ ಆಟ. ಚಿಕ್ಕಬಳ್ಳಾಪುರದ ರೈತರ ಸಂಕಷ್ಟದ ಕತೆ ಇದು. ಪಾಪ ರೈತರ ರಕ್ತ ಹೀರ್ತಿದ್ದಾರೆ ಕೆಬಿ ಅಧಿಕಾರಿಗಳು. ವಿದ್ಯುತ್ ಪೂರೈಕೆ ಮಾಡೋದಕ್ಕೆ, ಕಂಬ ಅಳವಡಿಸೋದಕ್ಕೆ, ಮೋಟರ್ ಹಾಕೋದಕ್ಕೆ, ರೈತರ ಕೆಲಸ ಅಂತ ಬಂದ್ರೆ ಅಧಿಕಾರಿಗಳಿಗೆ ಇಲ್ಲಿ ಒಳ್ಳೆ ಹಣದ ಬೆಳೆ. ರೈತರ ಕೆಲಸ ಅಂತಂದ್ರೆ ಅವ್ರ ಜೇಬಿಂದ ಎಷ್ಟು ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡು ಕೂತಿರ್ತಾರೆ. ಗೌರಿಬಿದನೂರಿನ ವಾಟದ ಹೊಸಹಳ್ಳಿಯಲ್ಲಿ ಅಧಿಕಾರಿಗಳ ದರ್ಬಾರ್ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಾನ್ಯ ಸಚಿವರೇ. ಜೈ ರಾಘವೇಂದ್ರ ಮತ್ತು ಲೈನ್ ಮ್ಯಾನ್ ಚಂದ್ರು ಲಂಚಕ್ಕೆ ರೈತರು ಹೈರಾಣಾಗಿದ್ದಾರೆ. ಗುಡಿಬಂಡೆ ಡಿವಿಷನ್ ವ್ಯಾಪ್ತಿಯ ಕೆಇಬಿ ಅಧಿಕಾರಿಗಳ ಲಂಚಾವತಾರದ ದೃಶ್ಯ ಇದು. ಲೈನ್ ಮ್ಯಾನ್ ಲಂಚದ ಹಣ ಪಡೆಯುವ ದೃಶ್ಯ ನಿಮ್ಮ ಪವರ್ ಟಿವಿ ಜೊತೆಗಿದೆ. ಒಬ್ಬ ಲೈನ್ ಮ್ಯಾನ್ ಅಲ್ಲಿನ ಕೆಲಸವನ್ನ ಕೆಇಬಿ ಪರವಾಗಿ ಮಾಡ್ತಾನೆ. ಅವನು ಏನೇ ಕೆಲಸ ಮಾಡಿದ್ರು ಅವನಿಗೆ ಕೆಇಬಿ ಹಣ ಕೊಡುತ್ತೆ, ಅದನ್ನ ಸಂಬಳ ರೂಪದಲ್ಲಿ ಕೊಡುತ್ತೆ. ಜನರ ಸೇವೆ ಮಾಡೋದು ಅವನ ಕರ್ತವ್ಯ. ಆದ್ರೆ ಜನರ ಹತ್ರನೇ ವಂಚನೆ ಮಾಡ್ತಾ ಇದ್ದಾನೆ, ಜನರ ಹತ್ರನೇ ವಸೂಲಿಗಿಳಿದಿದ್ದಾನೆ. ಮಳೆ ಗಾಳಿ ಬಂತು, ಕಂಬ ಬಿದ್ದಿದೆ ಅಂತಂದ್ರೆ ಇವ್ರಿಗೆ ಹಬ್ಬ, ಕಂಬ ಬಿದ್ದುಬಿಟ್ಟಿದೆ ಅಂತಂದ್ರೆ ಹಬ್ಬ. ನೋಡಿ ಆ ದೃಶ್ಯಗಳನ್ನ. ಅದು ನಾಳೆ ಗಾಡಿ ಅದು ಪೂರ್ತಿ ಎಷ್ಟಾಗುತ್ತೆ ಅಂದರೆ ನಮ್ಮ ಹುಡುಗನಿಗೆ ಕಳಿಸ್ತೀನಿ. ಹ್ಞೂ ಸರಿ ಸರ್, ಎಷ್ಟಾಗುತ್ತೆ ನಾನು ಕೇಳ್ತೀನಿ ಸರ್, ಕೇಳ್ತೀನಿ. ಕೇಳಿ ಮತ್ತೆ, ಯಾಕಂದರೆ ಪಾಪ ಕೆಲಸ ಮುಗಿದ ಮೇಲೆ ಕೊಡಬೇಕು. ಇಲ್ಲ ಇಟ್ಕೊಂಡಿದ್ವಿ ಸರಿ ಸರ್. ಇಲ್ಲಿ ಇದ್ದಾರೆ ಸರ್, ಇಲ್ಲಿ ಚೈನ್ ಕಟ್ಕೊಂಡ್ಬಿಟ್ಟು ಟ್ರಿಗ್ಗರ್ಗೆ ಅವ್ರ ಜೊತ್ತಲ್ಲೇ ನಾನು ನೀರು ಹಾಕ್ಬಿಟ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ ಒಳಗಡೆ ಹೋಗಿರುತ್ತೆ ಸರ್. ಇಲ್ಲ JCB ಅಲ್ಲಿ ತೆಗಿಸ್ಬೇಕು. ತೆಗಿಸಿ ಏನು ಅರೇಂಜ್ ಮಾಡ್ತೀರಾ ಸರ್? JCB ಇಟ್ಕೊಂಡಿದ್ವಿ. ಸರಿ ಸರ್. ಅದು ನಾಳೆ ಗಾಡಿ ಅದು ಪೂರ್ತಿ ಎಷ್ಟು ಇವರಿಗೆ ಹಣ ತಗೊಂಡ್ರಲ್ಲ, ಇದ್ಯಾವುದೋ ಪರ್ಮಿಷನ್ ಕೊಡೋಕ್ಕೆ ಅಥವಾ ಹೊಸ ಕನೆಕ್ಷನ್ ಕೊಡೋದಕ್ಕೆಲ್ಲ ದುಡ್ಡು ತಗೊಂಡಿರೋದು. ಮಳೆ ಗಾಳಿ ಅಂತ ಬಂದ್ರೆ ಬಿದ್ದೋಗುತ್ತಲ್ಲ ಕಂಬಗಳು, ಆ ಕಂಬಗಳನ್ನ ಸರಿ ಮಾಡೋದಕ್ಕೆ ತಗೋತಾ ಇರುವಂತ ದುಡ್ಡಿದು. ಜಮೀನು ನೋಡ್ಕೊಂಡು ಹೋಗ್ತಾರೆ ರಾಘವೇಂದ್ರ ಮತ್ತು ಚಂದ್ರು. ಆಮೇಲೆ ಜೈ ರಾಘವೇಂದ್ರ ಸೂಚನೆಯಂತೆ ಚಂದ್ರು ದುಡ್ಡು ವಸೂಲಿ ಮಾಡ್ತಾನೆ. ಗುಡಿಬಂಡೆ ಡಿವಿಷನ್ ವ್ಯಾಪ್ತಿಯ ಕೆಇಬಿ ಅಧಿಕಾರಿಗಳ ಲಂಚಾವತಾರ ಇದು. ಲಂಚ ಕೊಡದೇ ಇದ್ರೆ ರೈತರ ಜಮೀನಲ್ಲಿ ದುರಸ್ತಿ ಕಾರ್ಯ ಆಗೋದೇ ಇಲ್ಲ. ಅದು ಕನಸಿನ ಮಾತು. ಜೈ ರಾಘವೇಂದ್ರ ಮತ್ತು ಲೈನ್ ಮ್ಯಾನ್ ಚಂದ್ರು ಬರೀ ನಿಮ್ಮ ಹತ್ರ ಮಾತ್ರ ಅಲ್ಲ ಸರ್, ನಿಮ್ಮ ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ, ನಮಗೆ ಪ್ರತಿ ಸಲ ಇದೇ ಹಣೆ ಬರಹ. ಒಂದು ಕಂಬ ಬಿದ್ದರೆ ಇವ್ರಿಗೆ ಇಷ್ಟಿಷ್ಟು ಕೊಡಬೇಕು, ಒಂದು ಕರೆಂಟ್ ವೈರ್ ಕಟ್ ಆದರೆ ಇಷ್ಟಿಷ್ಟು ಕೊಡಬೇಕು, ಪ್ರಕೃತಿಯ ಗಾಳಿಯಿಂದ ಏನಾದರೂ ವೈರ್ ಪ್ರಾಬ್ಲಮ್ ಆದರೆ ಇಷ್ಟು ಕೊಡಬೇಕು, ಕರೆಂಟ್ ಇಲ್ಲ ಅಂತಂದ್ರೆ ಮನೆ ಹತ್ರ ಬಂದೋದ್ರೆ ಇವ್ರಿಗೆ 100-200 ಕೊಡಲೇಬೇಕು. ಏನು ಲಂಚ ತಗೋತಾರೆ ಗೊತ್ತಾ ಅಂತ ಗ್ರಾಮಸ್ಥರು ನಮ್ಮ ಹತ್ರ ಮಾತಾಡಿದ್ದಾರೆ, ನೊಂದಿದ್ದಾರೆ. ಆ ರೈತರು ನಮ್ಮ ರಕ್ತ ಹೀರ್ತಿದ್ದಾರೆ ಜೈ ಅವರು ಮತ್ತು ಆ ಲೈನ್ ಮ್ಯಾನು. ಇಂಧನ ಇಲಾಖೆಯವರು ಯಾರು ಏನು ನೋಡಲ್ವಾ? ಮಿನಿಸ್ಟ್ರುಗಳಿಗೆ ಇದೆಲ್ಲ ಗೊತ್ತಾಗಲ್ವಾ? ಅಥವಾ ಇವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಿನಿಸ್ಟ್ರಿಗೆ ಕೊಡ್ತಾರಾ ಅಂತ ಕೇಳ್ತಿದ್ದಾರೆ. ಮಿನಿಸ್ಟ್ರು ಉತ್ತರ ಕೊಡಬೇಕಲ್ಲ, ನಿಮಗೂ ಇದ್ರಲ್ಲಿ ದುಡ್ಡು ಬರುತ್ತಾ ಅಂತ. ಬರದೇ ಇದ್ರೆ ಇವ್ರಿಗೆ ಏನಾದರೂ ಒಂದು ಕ್ರಮ ಆಗಬೇಕಲ್ಲ. ನೋಡಿ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ರಾಘವೇಂದ್ರ ಜೈ ಮೊದಲು ಬರ್ತಾನೆ, ಆಮೇಲೆ ಅವನ ಜೊತೆ ಇರ್ತಾನಲ್ಲ ಲೈನ್ ಮ್ಯಾನ್ ಚಂದ್ರು, ಅವನ ಹಣ ವಸೂಲಿ ಮಾಡ್ತಾನೆ. ಅವನ ಹಣ ಪಡೆಯುವ ದೃಶ್ಯ ಕೂಡ ನಮ್ಮ ಪವರ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ನೀರು ಹಾಕ್ಬಿಟ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ ಒಳಗಡೆ ಹೋಗಿರುತ್ತೆ ಸರ್. ಇಲ್ಲ JCB ಅಲ್ಲಿ ತೆಗಿಸ್ಬೇಕು. ತೆಗಿಸಿ ಏನು ಅರೇಂಜ್ ಮಾಡ್ತೀರಾ ಸರ್? JCB ರೆಡಿ ಮಾಡ್ತೀನಿ ನಾಳೆ. ಹಂಗೆ JCBನೂ ಅಲ್ಲಿ ಕಂಬ ಇದೆ, ಕಂಬ ತಗೊಂಡ್ಬರ್ಕೆ ಒಂದು ಟ್ರ್ಯಾಕ್ಟ್ರು ಇಷ್ಟು ವ್ಯವಸ್ಥೆ ಮಾಡಿ ಸರ್. ನೀವು ನಂಬರ್ ಕೊಟ್ಟಿದ್ದಾರೆ. ಸರಿ ಸರ್, ಆಯಿತು. ಬೆಳಗ್ಗೆ ನಾನು ಅದು ವ್ಯವಸ್ಥೆ ಮಾಡಿಸ್ತೀನಿ. ನಾನು ಬರಲ್ಲ ಬೆಳಗ್ಗೆ, ಬರಲ್ವಾ? ನಮ್ಮದು ವರ್ಕ್ ನಡೀತಿದೆ. ಹೌದ್ರಾ? ಅದೇನು ಮಾಡ್ಬೇಕಂದ್ರೆ ಮಾಡಿಬಿಟ್ಟು ಹೋಗ್ತೀನಿ ನಾನು. ಹಾಂ ಸರ್, ಆಯಿತು. ಸರಿ. JCBಗೂ ಗಾಡಿ ಅರೇಂಜ್ ಮಾಡಿ ನಾಳೆ ರೆಡಿ ಮಾಡ್ತೀವಿ. ಇಲ್ಲಿ ಇದ್ದಾರೆ ಸರ್, ಇಲ್ಲಿ ಚೈನ್ ಕಟ್ಕೊಂಡ್ಬಿಟ್ಟು ಟ್ರಿಗ್ಗರ್ಗೆ ಅವ್ರ ಜೊತ್ತಲ್ಲೇ ನಾನು ನೀರು ಹಾಕ್ಬಿಟ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ ಒಳಗಡೆ ಹೋಗಿರುತ್ತೆ ಸರ್. ಇಲ್ಲ JCB ಅಲ್ಲಿ ತೆಗಿಸ್ಬೇಕು. ತೆಗಿಸಿ ಏನು ಅರೇಂಜ್ ಮಾಡ್ತೀರಾ ಸರ್? ಈ ವಾರಸಳ್ಳಿ ಶಾಖೆಯಲ್ಲಿ ಕೆಲಸ ಮಾಡೋಂಥ ಶಾಖಾಧಿಕಾರಿ ರಘು ಅವರು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಣ ಅಂತ ಹೋದರೆ ಯಾವಾಗಲೂ ಕಚೇರಿಯಲ್ಲಿ ಇರೋದೇ ಇಲ್ಲ.
ಇದ್ದಾರೆ. ಈ ವಾರಸಳ್ಳಿ ಶಾಖೆಯಲ್ಲಿ ಕೆಲಸ ಮಾಡೋಂಥ ಶಾಖಾಧಿಕಾರಿ ರಘು ಅವರು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಣ ಅಂತ ಹೋದರೆ ಯಾವಾಗಲೂ ಕಚೇರಿಯಲ್ಲಿ ಇರೋದೇ ಇಲ್ಲ. ಮತ್ತು ಆ ಕಚೇರಿಯಲ್ಲಿ ಅವ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ಯಾವುದೇ ರಿಸೀವ್ ಮಾಡೋದಿಲ್ಲ. ಮತ್ತು ಮಳೆ ಬಂದು ಗಾಳಿ ಬಂದು ಕಂಬಗಳು ಬಿದ್ದೋದಾಗ ರೈತರು ಹೋದರೆ ಅವ್ರು ಮಾಡೋವಂಥ ಕೆಲಸಕ್ಕೆ ನಮ್ಮ ಹತ್ರ ಕಾಸು ಕೇಳ್ತಾರೆ. ಇನ್ನೊಂದು ಯಾವುದೇ ರೀತಿ ಆಗಿರುವ ರಾಘವೇಂದ್ರ ಅವರು ಸರಿಯಾಗಿ ಲೈನ್ಮನ್ ಹತ್ರ ಕೆಲಸ ಮಾಡಿಸ್ತಾ ಇಲ್ಲ. ಏನಾದರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ನಾವು ಹೊಲ್ದ ಹತ್ರ ಬಿದ್ದೋಗಿರೋ ಕಂಬಳಿಗೂ ಬರೋಲ್ಲ ಅವರು, ಏನಿಲ್ಲ ಎಲ್ಲಕ್ಕೂ ದಬ್ಬ ಸುಟ್ಟೋಗಿದೆ ಅಂದರೆ 5 ದಿವಸ ಆಗುತ್ತೆ 6 ದಿವಸ ಆಗುತ್ತೆ ಅಂದರೆ ಏನು ಸರ್ ರೈತರು ಮಾಡೋದು? ಅವರು ಬೆಳೆ ಇಕ್ಕಿರೋದಲ್ಲ ಒಣಗೋಗ್ತಾ ಇದೆ. ಇವಾಗ ಮಳೆ ಬಂದು ಕಂಬಗಳೆಲ್ಲ ಬಿದ್ದೋಗಿದ್ರು ಬರೋಲ್ಲ ಅವರು, ಕೆಲಸ ಬೇಜಾನು ಮಾಡಲ್ಲ, ಜಂಗಲ್ ಹೊಡಿಯಲ್ಲ. ಸಾಯಂಕಾಲ ಮಳೆ ಬಿದ್ದರೆ ಕರೆಂಟ್ ಹೊರಟೋಗಿದ್ರೆ ಮತ್ತು ರಾತ್ರಿ ಆದರೂ ರೆಡಿ ಮಾಡಲ್ಲ, 3 ದಿವಸ ಆದರೂ ರೆಡಿ ಮಾಡಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಬಿದ್ದೋಗೈತೆ, ಅಲ್ಲಿ ಟ್ರಬಲ್ ಅಂತ ಹೇಳ್ತಾರೆ ಸರ್. ವಿದ್ಯುತ್ ದುರಸ್ತಿ ಸಂದರ್ಭದಲ್ಲಿ ಕಾರ್ಮಿಕ ಅಭಿಷೇಕ್ ಅನ್ನೋರೊಬ್ಬರು ಸಾವಾಗುತ್ತೆ. ಆ ಅಭಿಷೇಕ್ನ ಮೃತದೇಹವನ್ನ ಶವಾಗಾರಕ್ಕೆ ಇರಿಸಲಾಗುತ್ತೆ. ಆಗ್ಲೂ ಕೂಡ ಹಣಕ್ಕೆ ಬೇಡಿಕೆ ಇಡ್ತಾರೆ ಇವರು. ವಾಟದ ಹೊಸಳ್ಳಿ ರೈತರ ಕಂಬಗಳ ದುರಸ್ತಿಗಾಗಿ ಹಣಕ್ಕೆ ಬೇಡಿಕೆ ಇಡ್ತಾರೆ, ಕರೆ ಮಾಡ್ತಾರೆ, ಫೋನ್ ಪೇ ಮುಖಾಂತರ ಹಣ ಪಡ್ಕೋತಾರೆ. ಲೈನ್ ಮ್ಯಾನ್ ಚಂದ್ರು ತಮ್ಮದೇ ಇಲಾಖೆಯ ಸಿಬ್ಬಂದಿ ಸಾವನ್ನಪ್ಪಿದ್ರು ಇವರ ಹಣದ ದಾಹ ಇಳಿಯೋದಿಲ್ಲ, ದುಡ್ಡಿನ ಮೋಹ ಇಳಿಯೋದಿಲ್ಲ. ಲಂಚಕ್ಕೋಸ್ಕರ ರೈತರಿಗೆ ಫೋನ್ ಮಾಡಿ ಫೋನ್ ಪೇ ಮಾಡಿಸ್ಕೋತಾನಲ್ಲ ಈ ಮನುಷ್ಯ ಲೈನ್ ಮ್ಯಾನ್ ಚಂದ್ರು. ಅಧಿಕಾರಿಗಳ ಆ ದರ್ಬಾರ್ನ ಆಡಿಯೋ ಕೂಡ ಒಂದಿದೆ, ಕೇಳಿಸ್ಕೊಳ್ಳಿ. ಸರ್ ಆಯ್ತು ಸರ್, ಇದು ಅದೇ ನನ್ನ ಆಧಾರ್ ಕಾರ್ಡನ್ನು ಪಾಣಿ ಕಳಿಸ್ಕೊಡಿ ಅಂತಂದೆ. ಕಳಿಸ್ತೀನಿ. ಅದು ಏನಾಯ್ತು, 1 ಲಕ್ಷ ಆಗಿಬಿಟ್ಟಿದೆ ನಂದು ಲಿಮಿಟ್. ಬೆಳಗ್ಗೆಗೆ ಹಾಕ್ತೀನಿ ಅದನ್ನು. ಪರವಾಗಿಲ್ಲ ಸರ್, ತೊಂದರೆ ಇಲ್ಲ. ನನಗೇನಂತಂದ್ರೆ ನನಗೆ ಪಾಣಿನೂ ಆಧಾರ್ ಕಾರ್ಡ್ ಕಳಿಸ್ತೀನಿ. ಸರಿ ಆಯ್ತಣ್ಣ. ಸರಿ ಸರ್. ಅವರು ಜೈ ಏನಾದರೂ ಕೇಳಿದ್ರೆ ಏನು ಹೇಳ್ಬೇಕಣ್ಣ? ಸರ್ ನಾನು ಇದ್ದೀನಲ್ಲ, ನಾನು ಜೊತೆಲಿದ್ದೀನಿ. ನಿನ್ನೆ ಎಲ್ಲ ಇದು ಮಾಡಿಬಿಟ್ಟಿದ್ದೀನಿ ನಾವು ಕುತ್ಕೊಂಡು. ಮತ್ತೆ ಅವ್ರು ಕೇಳಿದ್ರೆ ಅಂತ ಬೈಕೋಬಾರ್ದು. 24 ಗಂಟೆಲಿ ನಾವು ಜೊತೆಲಿ ಇರ್ತೀವಿ, ಇಬ್ಬರು ಎಲ್ಲಿ ಹೋಗಲ್ಲ. ಹಾ, ಇದ್ರಲ್ಲಿ ಕೂಡ ಪಾಲು ಇರ್ತೈತೆ ಅವ್ರಿಗೆ. ಹಾ ಸರ್, ಸರಿನಾ? ಕೊಟ್ಟೆ ಮಾತಾಡ್ತೀನಿ ನಿಮ್ಗೆ. ಹ್ಞೂ. ಸರಿ ಸರ್, ಓಕೆನಾ? ಬರ್ತೀವಿ ಸರ್, ಜನಗಳಿಗೆ ಬಂದಾಗ ಭೇಟಿ ಆಗ್ತೇನೆ. ಸರಿನಾ? ಅದೇ ಯಾವಾಗ ಬರ್ತೀರಾ ನೀವು? ಈಗ ಸೋಮವಾರ ಬರ್ತೀನ. ಸೋಮವಾರ ಬರ್ತೀರಾ? ಅದು ಬನ್ನಿ, ಅದು ಯಾವ್ದು ನೋಡ್ಬೇಕು ಅಂತ ಅಂದ್ರಲ್ಲ, ತೋರಿಸ್ತೀನಿ. ಸರಿ ಆಯ್ತಣ್ಣ. ಮಲ್ಲಪ್ಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಪ್ಪ, ಏನ್ ಮಲ್ಲಪ್ಪ ಇದು KB ನಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ? ಪಾಪ ರೈತರ ರಕ್ತ ಹೀರ್ತಾರೆ, ಕರೆಂಟ್ ಕಂಬ ಬಿದ್ದರೆ ದುಡ್ಡು ಕೊಡಬೇಕು, ಯಾರೊಬ್ಬ ಸತ್ರು ದುಡ್ಡು ಕೊಡಬೇಕು. ಏನು ಇವರೆಲ್ಲ ಮನುಷ್ಯರ, ರಾಕ್ಷಸರ, ಹಣದಾಹಿಗಳ? ಪ್ರಣೋತ್, ಏನಂದ್ರೆ ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ. ಆ ಬೆನ್ನೆಲುಬು ಗಟ್ಟಿಯಾಗಿ ವ್ಯವಸಾಯ ಮಾಡ್ಬೇಕಾದ್ರೆ ಕರೆಂಟ್ ಇರಲೇಬೇಕು. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಒಂದು ಬೆಸ್ಕಾಂ ಅಧಿಕಾರಿಗಳು ಅವ್ರನ್ನ ಏನೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಒಂದು ಬೇಡಿಕೆ ಇಡುವಂಥದ್ದು ಹಣಕ್ಕೆ. ಈ ಒಂದು ನಿದರ್ಶನ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ವಾಡದಹೊಸಳ್ಳಿಯ ಒಂದು ರೈತರ ಒಂದು ಹೊಲದಲ್ಲಿ ವಿದ್ಯುತ್ ಕಂಬ ಮಳೆಗಾಲಿಗೆ ಉರುಳಿ ಬಿದ್ದಿರುತ್ತೆ. ಇದನ್ನ ಏನೋ ಇದರಿಂದ ಒಂದು ಅನಾಹುತಗಳಾಗತ್ತೆ, ತೋಟದಲ್ಲಿ ವ್ಯವಸಾಯ ಮಾಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರು KB ಅಧಿಕಾರಿಗಳಿಗೆ ಅಂದ್ರೆ ಗುಡುಬಂಡೆ ಡಿವಿಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ರೆ ಅವ್ರು ಅಂದ್ರೆ ತಕ್ಷಣ ಅಂತ ಸ್ಪಂದಿಸುವಂತ ಕೆಲಸ ಮಾಡಲ್ಲ. ಮತ್ತೆ ಒಂದು 15 ದಿವಸ ಆಗುತ್ತೆ, 1 ತಿಂಗಳಾಗತ್ತೆ. ಈ ಬಗ್ಗೆ ಒಂದು ಜಿಲ್ಲಾ ಮಟ್ಟದ ಒಂದು ಅಧಿಕಾರಿಗಳು ಸಹ ಸಮಸ್ಯೆ ಹೋಗಿರುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಸುಮ್ನೆ ಮಾತಾಡಿದ್ರೆ ಆಗಲ್ಲ, ಮೇಲ್ನವರ್ವರೆಗೂ ವ್ಯವಸ್ಥೆ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವರು ದುಡ್ಡಿಗೆ ಬೇಡಿಕೆ ಇಡ್ತಾರೆ. ಏನಂದ್ರೆ 10,000 ಕೇಳ್ತಾರೆ. ಅಂದ್ರೆ ಈ ಕಂಬ ತೆಗಿಬೇಕಾದ್ರೆ ಅಥವಾ ದುರಸ್ತಿ ಮಾಡ್ಬೇಕಾದ್ರೆ 10,000 ಕೊಡಿ ಅಂತ ಹೇಳ್ಬಿಟ್ಟು ಮುಲಾಜ್ ಇಲ್ಲದೆ ಫೋನ್ ಪೇ ಮುಖಾಂತರ ಹಾಕ್ಸ್ಕೊತಾರೆ ಮತ್ತು ಕ್ಯಾಶ್ ತಗೊಂತಾರೆ. ದುರಂತ ಆದ್ರೆ ನಿನ್ನೆ ಒಂದು ಏನು ಕಾರ್ಮಿಕ ಒಂದು ದುರಸ್ತಿ ಟೈಮಲ್ಲಿ ಮೃತಪಡ್ತಾನೆ ಕರೆಂಟ್ ಒಂದು ಶಾಕ್ಗಳಿಗಾಗಿ. ಇಂಥ ಪರಿಸ್ಥಿತಿ ಇದ್ರು ಸಹ ಆತ ಒಂದು ಹಣದ ಒಂದು ದಾಹ ನೋಡಿದ್ರೆ ಇವ್ರು ಮನುಷ್ಯರ ಅಥವಾ ಮೃಗಗಳ ಅನ್ನೋ ತೀರಾ ಒಂದು ನೋವಾಗತ್ತೆ ಅಂತ ಹೇಳ್ಬೋದು ಪ್ರಣೋತ್. ಈ ಬಗ್ಗೆ ಏನಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಸುಗಮವಾಗಬೇಕಾದ್ರೆ ಬೆಸ್ಕಾಂ KB ಇಲಾಖೆ ಏನಿದೆ, ಇಂಧನ ಇಲಾಖೆ, ಅದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಪ್ರಣೋತ್. ಥ್ಯಾಂಕ್ ಯು ಮಲ್ಲಪ್ಪ ಮಾಹಿತಿಗೆ.